ನಮಸ್ಕಾರ. ನಾವೆಲ್ಲರೂ ಗಾಯತ್ರಿ ಮಂತ್ರವನ್ನಂತೂ ಕೇಳಿರ್ತೇವೆ. ಅದರಲ್ಲೂ ತತ್ಸವಿತುರ್ವರೇಣ್ಯಂ ಅನ್ನೋ ಆ ಒಂದು ಸಾಲು ತುಂಬಾ ಜನಪ್ರಿಯ. ಹೌದು, ಪ್ರತಿಯೊಬ್ಬರಿಗೂ ಪರಿಚಿತವಾದ ಸಾಲು. ಇದರ ಅರ್ಥ ನಾವು ಸವಿತೃವಿನ ಶ್ರೇಷ್ಠ ತೇಜಸ್ಸನ್ನು ಧ್ಯಾನಿಸ್ತೇವೆ ಅಂತ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಶುರುವಾಗತ್ತೆ. ಈ ಸವಿತೃ ಅಂದ್ರೆ ಯಾರು? ನಾವು ಪ್ರತಿದಿನ ನೋಡೋ ಆ ಸೂರ್ಯನ ಅಥವಾ ಆ ಪದದ ಹಿಂದೆ ಇನ್ನೂ ಆಳವಾದ ನಮ್ಗೆ ಗೊತ್ತಿಲ್ಲದ ಯಾವುದಾದ್ರೂ ರಹಸ್ಯ ಅಡಗಿದೆಯಾ? ಇದು ಕೇಳೋಕೆ ತುಂಬಾ ಸರಳ ಪ್ರಶ್ನೆ ಅಂತ ಅನಿಸ್ಬೋದು. ಆದರೆ ಇದರ ಉತ್ತರ ಭಾರತೀಯ ತತ್ವಜ್ಞಾನದ ಅತ್ಯಂತ ಆಳವಾದ ಪರಿಕಲ್ಪನೆಗಳಲ್ಲಿ ಒಂದು. ಹೌದಾ? ಹೌದು. ಇವತ್ತು ನಮ್ಮ ಮುಂದಿರುವ ಗಾಯತ್ರಿ ಚೈತನ್ಯ ಅನ್ನೋ ಮೂಲದ ಸಹಾಯದಿಂದ ಈ ರಹಸ್ಯದ ಪದರಗಳನ್ನು ಒಂದೊಂದಾಗಿ ಬಿಡಿಸೋಣ ಅಂತ ಅಂದ್ಕೊಂಡಿದ್ದೇನೆ. ಸವಿತೃ ಅನ್ನೋದು ಕೇವಲ ಒಂದು ಹೆಸರಲ್ಲ, ಅದೊಂದು ಇಡೀ ಬ್ರಹ್ಮಾಂಡದ ಚೈತನ್ಯದ ಪರಿಕಲ್ಪನೆ. ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಸ್ಪಷ್ಟವಾಗಿದೆ. ಗಾಯತ್ರಿ ಮಂತ್ರದ ಕೇಂದ್ರಬಿಂದು ಆ ಸವಿತೃ ತತ್ವದ ನಿಜವಾದ ಅರ್ಥವನ್ನು ಹುಡುಕೋದು. ನಾವು ಪ್ರತಿದಿನ ನೋಡೋ ಸೂರ್ಯನ ಆಚೆಗೆ ಈ ಪದ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ನೋಡೋಣ. ಖಂಡಿತ. ಗಾಯತ್ರಿ ಚೈತನ್ಯದಲ್ಲೇ ಒಂದು ಮಾತು ಬರುತ್ತೆ. ಯಾವುದು ಜಗತ್ತನ್ನು ಪ್ರಸವಿಸುವುದೋ ಅದು ಸವಿತ. ಪ್ರಸವಿಸುವುದು ಅಂದ್ರೆ ಸೃಷ್ಟಿಸುವುದಲ್ವಾ? ಹೌದು. ಹಾಗಾದ್ರೆ ಸವಿತೃ ಕೇವಲ ಬೆಳಕು ಕೊಡುವನಲ್ಲ, ಅವನು ಸೃಷ್ಟಿಕರ್ತನೆ. ನಿಖರವಾಗಿ ನೋಡಿ, ಅಲ್ಲಿಂದಲೇ ನಮ್ಮ ಹುಡುಕಾಟ ಶುರುವಾಗಬೇಕು. ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಋಷಿಗಳು ಒಂದು ಪ್ರಾರ್ಥನೆ ಮಾಡ್ತಾರೆ. ಹೇ ಸವಿತೃದೇವನೇ, ನಮ್ಮ ಮನಸ್ಸು ಮತ್ತು ಬುದ್ಧಿಗೆ ತೇಜಸ್ಸನ್ನು ಪ್ರೇರೇಪಿಸುವಂತ. ತೇಜಸ್ಸನ್ನು ಪ್ರೇರೇಪಿಸುವಂತ. ಹೌದು. ಇಲ್ಲಿ ಗಮನಿಸಿ, ಅವರು ಬಿಸಿಲಿಗಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ, ಬದಲಿಗೆ ಜ್ಞಾನದ ಬೆಳಕಿಗಾಗಿ, ಒಂದು ಆಂತರಿಕ ಸ್ಪಷ್ಟತೆಗಾಗಿ ಕೇಳ್ತಿದ್ದಾರೆ. ಓ, ಸರಿ ಸರಿ. ಇದು ಭೌತಿಕ ಸೂರ್ಯನನ್ನು ಮೀರಿದ ಒಂದು ಶಕ್ತಿಯ ಕಡೆಗೆ ಸ್ಪಷ್ಟವಾಗಿ ಬೆರಳು ಮಾಡಿ ತೋರಿಸುತ್ತೆ. ಇದು ತುಂಬಾ ಕುತೂಹಲಕಾರಿಯಾಗಿದೆ. ಹಾಗಾದ್ರೆ ಈ ಪದದ ಮೂಲದಿಂದಲೇ ಶುರು ಮಾಡೋಣ. ಸವಿತೃ ಅನ್ನೋ ಪದ ಎಲ್ಲಿಂದ ಬಂತು? ಅದರ ಶಬ್ದಾರ್ಥ ನಮ್ಗೆ ಏನಾದ್ರೂ ಸುಳಿವು ಕೊಡುತ್ತಾ? ಖಂಡಿತ. ಗಾಯತ್ರಿ ಚೈತನ್ಯದ ಪ್ರಕಾರ ಸವಿತೃ ಅನ್ನೋ ಪದ ಸು ಎಂಬ ಸಂಸ್ಕೃತ ಧಾತುವಿನಿಂದ ಬಂದಿದೆ. ಸು? ಹೌದು, ಸು. ಇದಕ್ಕೆ 3 ಪ್ರಮುಖ ಅರ್ಥಗಳಿದೆ. 1, ಉತ್ಪತ್ತಿಸುವುದು ಅಂದ್ರೆ ಸೃಷ್ಟಿಸುವುದು. 2, ಗತಿ ನೀಡುವುದು ಅಂದ್ರೆ ಚಲನೆಯನ್ನು ಕೊಡುವುದು. ಮತ್ತು 3, ಪ್ರೇರಣೆ ನೀಡುವುದು ಅಂದ್ರೆ ಸ್ಫೂರ್ತಿ ತುಂಬುವುದು. ಉತ್ಪತ್ತಿ, ಗತಿ ಮತ್ತು ಪ್ರೇರಣೆ. ಹೌದು. ಇದನ್ನ ಒಟ್ಟಿಗೆ ನೋಡಿದಾಗ ಸವಿತೃ ಅಂದ್ರೆ ಕೇವಲ ವಸ್ತುಗಳನ್ನು ಸೃಷ್ಟಿಸುವನಲ್ಲ, ಸೃಷ್ಟಿಸಿದ ನಂತರ ಅವುಗಳಿಗೆ ಚಲನೆಯನ್ನು ಕೊಟ್ಟು ಅವು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡಲು ಸ್ಫೂರ್ತಿಯನ್ನು ತುಂಬುವ ಒಂದು ಸಮಗ್ರ ಚೈತನ್ಯ. ಒಂದು ನಿಮಿಷ. ಅಂದ್ರೆ ಇದು ಕೇವಲ ಒಂದು ಶಕ್ತಿಯಲ್ಲ, ಇದೊಂದು ಸಂಪೂರ್ಣ ಪ್ರಕ್ರಿಯೆ. ಕ್ರಿಯೇಷನ್, ಮೋಷನ್ ಆ್ಯಂಡ್ ಮೋಟಿವೇಶನ್. ಇದು ಬ್ರಹ್ಮಾಂಡದ ಮೂಲಭೂತ ಕಾರ್ಯವನ್ನೇ ವಿವರಿಸಿದ ಹಾಗೆ ಇದೆ. ಖಂಡಿತ. ಹಾಗಾದರೆ ಇದು ಆಕಾಶದಲ್ಲಿರುವ ಒಂದು ನಕ್ಷತ್ರಕ್ಕೆ ಸೀಮಿತವಾದ ಪರಿಕಲ್ಪನೆಯಂತೂ ಖಂಡಿತ ಅಲ್ಲ. ಖಂಡಿತ ಅಲ್ಲ. ಅದಕ್ಕಾಗಿಯೇ ನಮ್ಮ ಪೂರ್ವಜರು ಸ್ಥೂಲ ಮತ್ತು ಸೂಕ್ಷ್ಮದ ನಡುವೆ ಒಂದು ಸ್ಪಷ್ಟವಾದ ವ್ಯತ್ಯಾಸವನ್ನು ಗುರುತಿಸಿದ್ದರು. ಸ್ಥೂಲ ಮತ್ತು ಸೂಕ್ಷ್ಮ, ಹೌದು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸುಲಭವಾದ ಉದಾಹರಣೆ ತಗೊಳ್ಳೋಣ. ಒಂದು ಲೈಟ್ ಬಲ್ಬ್ ಅಂತ ಯೋಚಿಸಿ. ನಮಗೆ ಕಾಣುವ ಆ ಗಾಜಿನ ಬಲ್ಬ್, ಅದರೊಳಗಿನ ಫಿಲಮೆಂಟ್ ಇದೆಯಲ್ಲ, ಅದು ಸ್ಥೂಲ ರೂಪ. ಅದು ನಮ್ಮ ಭೌತಿಕ ಸೂರ್ಯನ ಹಾಗೆ. ಸರಿ, ನಮಗೆ ಕಣ್ಣಿಗೆ ಕಾಣುವ ಭಾಗ. ಹೌದು. ಆದರೆ ಆ ಬಲ್ಬ್ ಬೆಳಗೋದಕ್ಕೆ ನಿಜವಾದ ಕಾರಣ ಯಾವುದು? ಅದರೊಳಗೆ ಹರಿತಿರುವ ವಿದ್ಯುತ್ ಅಂದ್ರೆ ಎಲೆಕ್ಟ್ರಿಸಿಟಿ. ಹೌದು. ಅದು ಕಾಣಿಸಲ್ಲ. ಅದು ನಮಗೆ ಕಣ್ಣಿಗೆ ಕಾಣಿಸುವುದಿಲ್ಲ, ಆದ್ರೆ ಅದೇ ನಿಜವಾದ ಶಕ್ತಿ. ಅದು ಸೂಕ್ಷ್ಮ ರೂಪ. ಹಾಗೇ ಆಕಾಶದಲ್ಲಿ ನಮಗೆ ಕಾಣುವ ಸೂರ್ಯಬ್ರೋಳ ಅನ್ನೋದು ಸ್ಥೂಲ ರೂಪವಾದ್ರೆ ಅದರೊಳಗೆ ಅದೃಶ್ಯವಾಗಿದ್ದು ಅದಕ್ಕೆ ಶಕ್ತಿ, ಪ್ರಕಾಶ ಮತ್ತು ಚೈತನ್ಯವನ್ನು ಕೊಡುವ ಮೂಲ ಶಕ್ತಿಯೇ ಸವಿತೃ. ಈ ಸವಿತೃವೇ ಆ ಭೌತಿಕ ಸೂರ್ಯನಿಗೂ ಚೈತನ್ಯ ಕೊಡುವ ಮೂಲ ಅಂತ ಹೇಳ್ತಾರೆ. ವಾವ್! ಈ ಹೋಲಿಕೆ ವಿಷಯವನ್ನು ಬಹಳ ಸ್ಪಷ್ಟಪಡಿಸುತ್ತೆ. ಅಂದ್ರೆ ಗಾಯತ್ರಿ ಮಂತ್ರದಲ್ಲಿ ನಾವು ಪ್ರಾರ್ಥಿಸಿರುವುದು ಆ ಬಲ್ಬ್ಗಲ್ಲ, ಅದರೊಳಗಿನ ಆ ವಿದ್ಯುತ್ ಶಕ್ತಿಗೆ. ನಿಖರವಾಗಿ. ಹೀಗೆ ಒಂದು ದೊಡ್ಡ ಪಟ್ಟಿಯೇ ಇದೆ. ಇವೆಲ್ಲ ಕೇವಲ ಸಮಾನಾರ್ಥಕ ಪದಗಳ ಅಥವಾ ಪ್ರತಿಯೊಂದು ಹೆಸರಿಗೂ ಬೇರೆ ಬೇರೆ ಅರ್ಥವಿದೆಯಾ? ಇಲ್ಲ. ಖಂಡಿತವಾಗಿಯೂ ಪ್ರತಿಯೊಂದು ಹೆಸರು ಆ ಪರಮ ಚೈತನ್ಯದ ಒಂದೊಂದು ವಿಶಿಷ್ಟ ಗುಣವನ್ನು, ಒಂದೊಂದು ಕಾರ್ಯವನ್ನು ವಿವರಿಸ್ತದೆ. ಆ ಪಟ್ಟಿಯನ್ನ ಓದ್ತಾ ಹೋದ್ರೆ ಅದು ಒಂದು ರೀತಿ ಆ ದಿವ್ಯಶಕ್ತಿಯ ಜಾಬ್ ಡಿಸ್ಕ್ರಿಪ್ಷನ್ ಓದಿದ ಹಾಗೆ ಆಗುತ್ತೆ. ಹೌದಾ? ಹೌದು. ಎಲ್ಲವನ್ನೂ ಚರ್ಚಿಸೋದು ಕಷ್ಟ, ಆದರೆ ಕೆಲವು ಪ್ರಮುಖ ಹೆಸರುಗಳನ್ನು ನೋಡೋಣ. ಸರಿ.
ಅದರಲ್ಲಿ ಯಾವುದು ನಿಮಗೆ ಹೆಚ್ಚು ಆಳವಾದದ್ದು ಅಂತ ಅನ್ಸುತ್ತೆ? ಹಿರಣ್ಯಗರ್ಭ ಅನ್ನೋದು ಒಂದು ಅದ್ಭುತವಾದ ಪರಿಕಲ್ಪನೆ. ಹಿರಣ್ಯಗರ್ಭ. ಹೌದು, ಇದರರ್ಥ ಬಂಗಾರದ ಗರ್ಭವನ್ನು ಹೊಂದಿರುವನು. ಇಲ್ಲಿ ಬಂಗಾರ ಅಂದ್ರೆ ಕೇವಲ ಲೋಹವಲ್ಲ, ತೇಜಸ್ಸು, ಪ್ರಕಾಶ, ದಿವ್ಯತೆಯ ಸಂಕೇತ. ಬ್ರಹ್ಮಾಂಡದ ಸೃಷ್ಟಿಗೆ ಮೊದಲು ಎಲ್ಲವೂ ಒಂದು ತೇಜೋಮಯವಾದ ಬಿಂದುವಿನಲ್ಲಿ ಅಡಗಿತ್ತು ಮತ್ತು ಅದರಿಂದಲೇ ಸಮಸ್ತ ಸೃಷ್ಟಿ ಹೊರಹೊಮ್ಮಿತು ಅನ್ನೋದು ಇದರ ತಾತ್ವಿಕ ಅರ್ಥ. ಓ, ಇದು ಕೇಳಿದ್ರೆ ಆಧುನಿಕ ವಿಜ್ಞಾನದ ಬಿಗ್ ಬ್ಯಾಂಗ್ ಥಿಯರಿ ನೆನ್ಪಾಗುತ್ತೆ. ಎಲ್ಲವೂ ಒಂದು ಸಿಂಗ್ಯುಲಾರಿಟಿಯಿಂದ, ಒಂದು ಮಹಾ ತೇಜಸ್ಸಿನಿಂದ ಶುರುವಾಯಿತು ಅಂತ ವಿಜ್ಞಾನ ಹೇಳುತ್ತೆ. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಗಳು ಇಂಥ ಒಂದು ಕಾಸ್ಮೊಲಾಜಿಕಲ್ ಪರಿಕಲ್ಪನೆಯನ್ನ ಒಂದು ಹೆಸರಿನಲ್ಲಿ ಹಿಡಿದಿಟ್ಟಿದ್ರು ಅನ್ನೋದು ನಿಜಕ್ಕೂ ಬೆರಗುಮೂಡಿಸುತ್ತೆ. ನಿಖರವಾಗಿ. ಇದು ಕೇವಲ ಒಂದು ಹೆಸರಲ್ಲ, ಅದೊಂದು ಸೃಷ್ಟಿಯ ಸಿದ್ಧಾಂತ. ಹಾಗೆಯೇ ಭಗ ಎಂಬ ಇನ್ನೊಂದು ಹೆಸರಿದೆ. ಭಗ. ಹೌದು, ಭಗವಾನ್ ಅನ್ನೋ ಪದ ಇಲ್ಲಿಂದಲೇ ಬಂದಿದ್ದು. ಭಗ ಅಂದ್ರೆ 6 ದೈವೀ ಗುಣಗಳನ್ನು ಹೊಂದಿರುವವನು ಅಂತ ಅರ್ಥ. ಐಶ್ವರ್ಯ, ಧರ್ಮ, ಕೀರ್ತಿ, ಸಂಪತ್ತು, ಜ್ಞಾನ ಮತ್ತು ವೈರಾಗ್ಯ. 6 ಗುಣಗಳು. ಹೌದು. ಈ 6 ಗುಣಗಳು ಪರಿಪೂರ್ಣವಾಗಿ ಎಲ್ಲಿರುತ್ತದೋ ಅದೇ ಭಗ ಅಥವಾ ಸವಿತೃತತ್ವ. ಅಂದ್ರೆ ಸವಿತೃ ಕೇವಲ ಸೃಷ್ಟಿಕರ್ತನಲ್ಲ, ಅವನು ಪರಿಪೂರ್ಣತೆಯ ಮೂರ್ತರೂಪ ಕೂಡ. ಈ ಹೆಸರುಗಳು ಆತನ ಗುಣಗಳನ್ನು ಮತ್ತು ಕಾರ್ಯಗಳನ್ನು ವಿವರಿಸ್ತಾ ಹೋದ್ರೆ ಆತನ ಒಂದು ಸಮಗ್ರ ಸ್ವರೂಪದ ಚಿತ್ರಣ ಸಿಗುತ್ತೆ. ಪೂಷಣ್ ಅಂದ್ರೆ ಪೋಷಿಸುವವನು. ಹೌದು. ಭಾಸ್ಕರ ಅಂದ್ರೆ ಬೆಳಕನ್ನು ಸೃಷ್ಟಿಸುವವನು. ಇವೆಲ್ಲವೂ ಸೇರಿ ಒಂದು ದೊಡ್ಡ ಚಿತ್ರಣವನ್ನ ಕೊಡ್ತವೆ. ಹೌದು. ಇವೆಲ್ಲವನ್ನೂ ಒಟ್ಟುಗೂಡಿಸಿ ಸವಿತೃವಿನ ಅತ್ಯುನ್ನತ ಸ್ವರೂಪವನ್ನು ವರ್ಣಿಸುವ ಒಂದು ಶ್ಲೋಕ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖವಾಗಿದೆ. ಅದನ್ನೊಮ್ಮೆ ಕೇಳಿ. ನಮಃ ಸವಿತ್ರೇ ಜಗದೇಕ ಚಕ್ಷುಷೇ ಜಗತ್ಪ್ರಸೂತಿ ಸ್ಥಿತಿ ನಾಶಹೇತವೇ ತ್ರಯೀಮಯಾಯ ತ್ರಿಗುಣಾತ್ಮಧಾರಿಣೆ ವಿರಿಂಚಿ ನಾರಾಯಣ ಶಂಕರಾತ್ಮನೆ. ಓ, ಇದು ಬಹಳ ಗಹನವಾಗಿದೆ. ಇದರರ್ಥವನ್ನು ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಇದರರ್ಥ ಜಗತ್ತಿಗೆ ಒಂದೇ ಕಣ್ಣಾಗಿರುವ, ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಕ್ಕೆ ಕಾರಣನಾಗಿರುವ. ಸೃಷ್ಟಿ, ಸ್ಥಿತಿ, ಲಯ ಮೂರು ವೇದಗಳ ಸ್ವರೂಪನೂ, 3 ಗುಣಗಳ ಧಾರಿಯೂ ಹಾಗೂ ಬ್ರಹ್ಮ, ವಿಷ್ಣು, ಶಿವಸ್ವರೂಪನೂ ಆದ ಸವಿತೃವಿಗೆ ನನ್ನ ನಮಸ್ಕಾರಗಳು. ಒಂದು ನಿಮಿಷ, ಅಲ್ಲಿಯೇ ನಿಲ್ಲಿಸಿ. ನೀವು ಹೇಳ್ತಿರೋದು ಸವಿತೃ ಅಂದ್ರೆ ಬ್ರಹ್ಮ, ವಿಷ್ಣು, ಶಿವ, ಈ 3 ಶಕ್ತಿಗಳ ಒಟ್ಟು ಸ್ವರೂಪ ಅಂತಾನ? ಹೌದು, ಅದೇ. ಇದು ಇಡೀ ಕಲ್ಪನೆಯನ್ನೇ ಬದಲಾಯಿಸುತ್ತೆ. ನಾವು ಕೇವಲ ಒಬ್ಬ ಸೂರ್ಯ ದೇವತೆಯ ಬಗ್ಗೆ ಮಾತಾಡ್ತಿಲ್ಲ, ನಾವು ಇಡೀ ಬ್ರಹ್ಮಾಂಡದ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ದೀವಿ. ಅದೇ. ಇದೇ ಸವಿತೃತತ್ವದ ಅತ್ಯುನ್ನತ ದರ್ಶನ. ಸವಿತೃ ಇಲ್ಲಿ ಒಬ್ಬ ದೇವತೆಯಾಗಿ ಉಳಿಯುವುದಿಲ್ಲ, ಅವನು ಪರಬ್ರಹ್ಮ ಸ್ವರೂಪಿಯಾಗುತ್ತಾನೆ. ಸೃಷ್ಟಿ ಮಾಡುವ ಬ್ರಹ್ಮನ ಶಕ್ತಿ, ಪಾಲನೆ ಮಾಡುವ ವಿಷ್ಣುವಿನ ಶಕ್ತಿ ಮತ್ತು ಲಯ ಮಾಡುವ ಶಿವನ ಶಕ್ತಿ, ಈ 3 ಶಕ್ತಿಗಳ ಮೂಲ ಚೈತನ್ಯವೇ ಸವಿತೃ. ಹಾಗಾದ್ರೆ ಇಂಥ ಪರಮಶಕ್ತಿಯನ್ನು ಗಾಯತ್ರಿ ಮಂತ್ರದ ಮೂಲಕ ಪ್ರಾರ್ಥಿಸುವುದರ ನಿಜವಾದ ಉದ್ದೇಶವಾದರೂ ಏನು? ನಾವು ಸಾಮಾನ್ಯವಾಗಿ ದೇವರಲ್ಲಿ ಹಣ, ಆರೋಗ್ಯ, ಯಶಸ್ಸು ಕೇಳ್ತೀವಿ. ಆದ್ರೆ ಇಲ್ಲಿ ಋಷಿಗಳು ಈ ಬ್ರಹ್ಮಾಂಡದ ಮೂಲಶಕ್ತಿಯಲ್ಲಿ ಏನು ಕೇಳ್ತಿದ್ದಾರೆ? ಅಲ್ಲೇ ಗಾಯತ್ರಿ ಮಂತ್ರದ ಮಹತ್ವ ಇರೋದು. ಮಂತ್ರದ ಪ್ರಾರ್ಥನಾ ಭಾಗ ದಿಯೋ ಯೋನಃ ಪ್ರಚೋದಯಾತ್. ಇದರರ್ಥ ಅವನು ನಮ್ಮ ಬುದ್ಧಿಯನ್ನು, ನಮ್ಮ ಚಿಂತನಾಶಕ್ತಿಯನ್ನು ಪ್ರಚೋದಿಸಲಿ. ಕಾಯ್. ಇಷ್ಟೆಲ್ಲ ಶಕ್ತಿ ಇರೋ ದೇವರಲ್ಲಿ ಅವರು ಕೇಳ್ತಿರೋದು ಕೇವಲ ನಮ್ಮ ಬುದ್ಧಿಯನ್ನು ಚುರುಕುಗೊಳಿಸು ಅಂತಾನ? ಅಷ್ಟೇ. ಇದು ಸ್ವಲ್ಪ ವಿಚಿತ್ರವಾಗಿ ಕಾಣಿಸುತ್ತೆ. ಒಂದು ಒಳ್ಳೆ ಫಸಲು ಕೊಡು, ಯುದ್ಧದಲ್ಲಿ ಗೆಲ್ಲಿಸು ಅಂತ ಕೇಳ್ಬೋದಿತ್ತು. ಯಾಕೆ ಬೌದ್ಧಿಕ ಪ್ರಚೋದನೆಗೆ ಇಷ್ಟೊಂದು ಮಹತ್ವ? ಏಕೆಂದ್ರೆ ನಮ್ಮ ಋಷಿಗಳಿಗೆ ಒಂದು ಸತ್ಯ ಗೊತ್ತಿತ್ತು. ಒಬ್ಬ ಮನುಷ್ಯನ ಬುದ್ಧಿ ಸರಿಯಾದ ದಾರಿಯಲ್ಲಿ ಜ್ಞಾನದ ಬೆಳಕಿನಲ್ಲಿ ಕೆಲಸ ಮಾಡಿದ್ರೆ ಉಳಿದ ಐಶ್ವರ್ಯ, ಆರೋಗ್ಯ, ಯಶಸ್ಸು ಎಲ್ಲವೂ ತಾವಾಗೇ ಬರ್ತವೆ. ಓ, ಸಮಸ್ಯೆಗಳ ಮೂಲ ಅಜ್ಞಾನ ಮತ್ತು ತಪ್ಪು ತಿಳುವಳಿಕೆ. ಬುದ್ಧಿ ಶುದ್ಧವಾದರೆ ಜೀವನವೇ ಶುದ್ಧವಾಗುತ್ತದೆ. ಅದಕ್ಕಾಗಿ ಅವರು ಮೂಲದಲ್ಲೇ ಪರಿಹಾರವನ್ನು ಹುಡುಕಿದರು. ಅವರು ಮೀನನ್ನು ಕೇಳಿಲ್ಲ, ಮೀನು ಹಿಡಿಯುವುದನ್ನು ಕಲಿಸುವಂತ ಕೇಳಿದರು. ಇದು ಅದ್ಭುತವಾದ ಒಳನೋಟ. ಅಂದ್ರೆ ಸವಿತೃ ಉಪಾಸನೆಯ ಅಂತಿಮ ಗುರಿ ಬೌದ್ಧಿಕ ಸ್ಪಷ್ಟತೆ ಮತ್ತು ಜ್ಞಾನೋದಯ. ಹೌದು, ಮತ್ತು ಅದಕ್ಕೂ ಮೀರಿದ ಒಂದು ಗುರಿ ಇದೆ. ಅದೇ ಆತ್ಮಜ್ಞಾನ. ಆತ್ಮಜ್ಞಾನ. ಹೌದು. ಗಾಯತ್ರಿ ಚೈತನ್ಯದಲ್ಲಿ
ಒಂದು ಅತ್ಯಂತ ಮಹತ್ವದ ವಾಕ್ಯವಿದೆ. ಅದು ಹೇಳುತ್ತೆ, ಬಾಹ್ಯ ಸೂರ್ಯನ ಹಿಂದೆ ಗುಪ್ತವಾಗಿರುವ ಆ ಆಧ್ಯಾತ್ಮಿಕ ಸೂರ್ಯ, ಅಂದ್ರೆ ಸವಿತೃ, ಮತ್ತು ನಮ್ಮೆಲ್ಲರೊಳಗಿರುವ ಆತ್ಮ, ಇವೆರಡು ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ಏನು? ಆ ಪರಮಚೈತನ್ಯ ಮತ್ತು ನನ್ನೊಳಗಿನ ಆತ್ಮ ಒಂದೇನಾ? ಇದು ಹೇಗೆ ಸಾಧ್ಯ? ಇದು ಅರ್ಥ ಮಾಡ್ಕೊಳ್ಳಲು ಸ್ವಲ್ಪ ಕಷ್ಟವಾಗುತ್ತಿದೆ. ಅದಕ್ಕಾಗಿಯೇ ಇದನ್ನು ರಹಸ್ಯದೊಳಗೆ ರಹಸ್ಯ ಅಂತ ಕರೀತಾರೆ. ಇದನ್ನು ಹೀಗರ್ಥ ಮಾಡ್ಕೊಳ್ಳೋಣ. ಮೊದಲ ರಹಸ್ಯ, ನಾವು ನೋಡುವ ಸೂರ್ಯ ಕೇವಲ ಬೆಂಕಿಯ ಉಂಡೆಯಲ್ಲ, ಅದರ ಹಿಂದೆ ಒಂದು ದಿವ್ಯ ಶಕ್ತಿ ಇದೆ ಅನ್ನೋದು. ಇದು ಮೊದಲ ಹಂತ. ಸರಿ, ಸ್ಥೂಲದಿಂದ ಸೂಕ್ಷ್ಮಕ್ಕೆ ಬಂದೆವು. ಈಗ ಎರಡನೇ, ಇನ್ನೂ ಆಳವಾದ ರಹಸ್ಯ. ಆ ದಿವ್ಯಶಕ್ತಿ ಎಲ್ಲೋ ದೂರದಲ್ಲಿಲ್ಲ, ಅದು ನಮ್ಮೊಳಗೆ ಆತ್ಮನ ರೂಪದಲ್ಲಿ, ಒಂದು ಚೈತನ್ಯದ ಕಿಡಿಯ ರೂಪದಲ್ಲಿದೆ ಅನ್ನೋದು. ನಮ್ಮೊಳಗೆ? ಹೌದು. ಹೊರಗಿನ ಬ್ರಹ್ಮಾಂಡದ ಚಾಲಕ ಶಕ್ತಿ ಮತ್ತು ನಮ್ಮೊಳಗಿನ ಜೀವಶಕ್ತಿ ಮೂಲತಃ ಒಂದೇ. ಈ ಮಹಾರಹಸ್ಯವನ್ನು ಅರಿತುಕೊಳ್ಳುವುದೇ, ಅನುಭವಿಸುವುದೇ ಗಾಯತ್ರಿ ಸಾಧನೆಯ ಪರಮ ಗುರಿ. ಅಬ್ಬಾ! ಅಂದ್ರೆ ನಾವು ಗಾಯತ್ರಿ ಮಂತ್ರವನ್ನು ಪಠಿಸಿದಾಗ ನಾವು ಹೊರಗಿರುವ ಸೂರ್ಯನನ್ನು ಪ್ರಾರ್ಥಿಸುತ್ತಿಲ್ಲ, ನಾವು ನಮ್ಮೊಳಗಿನ ಆಂತರಿಕ ಸೂರ್ಯನನ್ನು ಜಾಗೃತಗೊಳಿಸಲು, ಹೊರಗಿನ ಸವಿತೃ ಚೈತನ್ಯದ ಸಹಾಯವನ್ನು ಕೇಳ್ತಿದ್ದೀವಿ. ನಮ್ಮೊಳಗಿನ ಬೆಳಕನ್ನು ಕಾಣಲು ಹೊರಗಿನ ಬೆಳಕನ್ನು ಒಂದು ದಾರಿದೀಪವಾಗಿ ಬಳಸ್ಕೊಳ್ತಿದ್ದೀವಿ. ನಿಖರವಾಗಿ ಇದೇ ಜ್ಞಾನೋದಯ, ಇದೇ ಮೋಕ್ಷ. ತನ್ನನ್ನು ತಾನು ಅರಿಯುವುದು, ತಾನೇ ಆ ಪರಮ ಚೈತನ್ಯದ ಒಂದು ಅಂಶ ಅನ್ನೋ ಅರಿವಾಗುವುದೇ ಸಾಧನೆಯ ಅಂತ್ಯ. ಸವಿತೃವನ್ನು ಧ್ಯಾನಿಸುವುದು ಅಂದ್ರೆ ಆ ಪರಮ ಪ್ರಕಾಶವನ್ನು ನಮ್ಮ ಬುದ್ಧಿಯೊಳಗೆ ಆಹ್ವಾನಿಸಿದಂತೆ. ಆ ಬೆಳಕು ನಮ್ಮ ಅಜ್ಞಾನ, ಸಂಶಯ, ಭಯಗಳೆಂಬ ಕತ್ತಲೆಯನ್ನು ಓಡಿಸಿದಾಗ ನಮ್ಮ ನಿಜಸ್ವರೂಪವಾದ ಆತ್ಮದ ದರ್ಶನವಾಗುತ್ತದೆ. ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟವಾಯಿತು. ಗಾಯತ್ರಿ ಮಂತ್ರದಲ್ಲಿ ಬರುವ ಸವಿತೃ ಎಂಬುದು ಕೇವಲ ಆಕಾಶದಲ್ಲಿರುವ ಸೂರ್ಯನಲ್ಲ. ಖಂಡಿತ ಅಲ್ಲ. ಅದು ಇಡೀ ಸೃಷ್ಟಿಯ ಮೂಲ, ಬ್ರಹ್ಮಾಂಡಕ್ಕೆ ಚಲನೆ ಮತ್ತು ಸ್ಫೂರ್ತಿ ನೀಡುವ ಚೈತನ್ಯ. ಅಷ್ಟೇ ಅಲ್ಲ, ಅದು ತ್ರಿಮೂರ್ತಿ ಸ್ವರೂಪವಾದ ಪರಬ್ರಹ್ಮತತ್ವ. ಹೌದು, ಮತ್ತು ಅತ್ಯಂತ ಮುಖ್ಯವಾಗಿ ಆರಾಧನೆಯು ಹೊರಗಿನಿಂದ ಶುರುವಾಗಿ ಅಂತಿಮವಾಗಿ ನಮ್ಮೊಳಗೆ ಮುಕ್ತಾಯವಾಗುವ ಒಂದು ಆಧ್ಯಾತ್ಮಿಕ ಪಯಣ. ಸ್ಥೂಲ ಸೂರ್ಯನ ಆರಾಧನೆಯ ಮೂಲಕ ಅದರ ಹಿಂದಿರುವ ಸೂಕ್ಷ್ಮ ಚೈತನ್ಯವಾದ ಸವಿತೃವನ್ನು ತಲುಪಿ, ಆ ಸವಿತೃವೇ ನಮ್ಮೊಳಗಿನ ಆತ್ಮ ಎಂದು ಅರಿಯುವುದೇ ಈ ಉಪಾಸನೆಯ ಸಂಪೂರ್ಣ ಮಾರ್ಗ. ಇದು ಇಡೀ ಗಾಯತ್ರಿ ಮಂತ್ರದ ದೃಷ್ಟಿಕೋನವನ್ನೇ ಬದಲಾಯಿಸುತ್ತದೆ. ಇದು ಕೇವಲ ಒಂದು ಪ್ರಾರ್ಥನೆ ಅಲ್ಲ, ಇದೊಂದು ಆತ್ಮಶೋಧನೆಯ ಕೈಪಿಡಿ. ಹೌದು. ಹಾಗಾಗಿ ಕೇಳುಗರು ಆಲೋಚಿಸಲು ನಾನೊಂದು ಪ್ರಶ್ನೆಯನ್ನು ಇಲ್ಲಿ ಬಿಟ್ಟು ಹೋಗ್ತೇನೆ. ಗಾಯತ್ರಿ ಚೈತನ್ಯದ ಮೂಲಗಳು ಸವಿತೃವನ್ನು ರಹಸ್ಯದೊಳಗೆ ರಹಸ್ಯ ಅಂತ ವರ್ಣಿಸ್ತವೆ. ಹೌದು. ಭೌತಿಕ ಜಗತ್ತನ್ನು ಬೆಳಗುವ ಬಾಹ್ಯ ಸೂರ್ಯ ನಮ್ಮ ಆಂತರಿಕ ಜಗತ್ತನ್ನು ಬೆಳಗಬಲ್ಲ ಒಂದು ಆಂತರಿಕ ಸೂರ್ಯನ ಸಂಕೇತ ಮಾತ್ರ ಅಂತ ನಾವು ಅರ್ಥ ಮಾಡಿಕೊಂಡೆವು. ಹಾಗಾದರೆ ಆ ಸವಿತೃ ಚೈತನ್ಯದಿಂದ ನಮ್ಮದೇ ಆದ ಆಂತರಿಕ ಲೋಕವನ್ನು ಬೆಳಗುವುದೆಂದ ಏನು? ನಮ್ಮೊಳಗಿನ ಯಾವ ಅಜ್ಞಾನದ ಕತ್ತಲೆಯನ್ನು, ಯಾವ ಭಯವನ್ನು, ಯಾವ ಸಂಶಯವನ್ನು ಆ ಬೆಳಕು ಓಡಿಸಬಹುದು? ಈ ಪ್ರಶ್ನೆಯೊಂದಿಗೆ ನಮ್ಮ ಇಂದಿನ ಚರ್ಚೆಯನ್ನು ಮುಗಿಸೋಣ.